ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಈವ್ನಿಂಗ್ ಆದರೆ ಸಾಕು ಏನಾದ್ರು ತಿನ್ನಬೇಕು ಅನಿಸುತ್ತಲ್ವಾ? ಅದು ಅಲ್ಲದೆ ಈಗೆಲ್ಲ ಹೊರಗಡೆ ತಿನ್ನೋದೇ ಜಾಸ್ತಿ ಆಗ್ತಿದೆ. ಅದಕ್ಕೆ ಮನೆಯಲ್ಲಿ ಸಿಂಪಲ್ ಆಗಿ ಸ್ಯಾಂಡ್ವಿಚ್ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಗ್ಯಾಸ್ ಮೇಲೆ ಹಂಚಿಟ್ಟು ಸಣ್ಣ ಉರಿ ಕೊಡಿ. ಹಂಚು ಕಾದ ನಂತರ ಅದಕ್ಕೆ ಒಂದು ಬ್ರೆಡ್ ಪೀಸ್ ಇಡಿ. ಬ್ರೆಡ್ ಪೀಸ್ ಇಟ್ಟ ತಕ್ಷಣ ನಾರ್ಮಲ್ ಮಿಲ್ಕ್ ಬ್ರೆಡ್ ತಗೊಂಡಿದ್ದೀವಿ. ಅದ್ರ ಮೇಲೆ ಚೆನ್ನಾಗಿ ತುಪ್ಪ ಸವರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಸವರಿ. ತುಪ್ಪ ಸವರಿದ ನಂತರ ಅದಕ್ಕೆ ನಾವು ಮೊದಲೇ ಒಂದು ಪ್ಲೇಟಲ್ಲಿ ಉಪ್ಪು ಖಾರದ ಪುಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಅದನ್ನು ಮಿಕ್ಸ್ ಮಾಡ್ಕೊಂಡಿರೋ ಉಪ್ಪು ಖಾರನ ಆ ಬ್ರೆಡ್ ಮೇಲೆ ಉದುರಿಸಿ. ಖಾರದ ಪುಡಿ ಉಪ್ಪು ಉದುರಿಸಿದ ನಂತರ ಮತ್ತೆ ಅದು ಮಗ್ಚಾಕಿದ ನಂತರ ಅದರ ಮೇಲೆ ತುಪ್ಪ ಸವರಿ. ಬ್ರೆಡ್ ಪೀಸ್ ಎರಡು ಸೈಡು ಅದೇ ಥರ ಮಾಡಬೇಕು. ಉದುರಿಸಿದ ನಂತರ ಅದನ್ನು ಮತ್ತೆ ಮಗ್ಚಾಕಿ ತುಂಬ ರೋಸ್ಟ್ ಮಾಡೋಕ್ಕೆ ಹೋಗಬೇಡಿ, ನಾರ್ಮಲ್ ರೋಸ್ಟ್ ಆಗಿದ್ದರೆ ಸಾಕು. ಈಗ ರೋಸ್ಟ್ ಆಗಿರೋದನ್ನ ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ಮತ್ತು ಆ್ಯಸ್ ಇಟ್ ಈಸ್ ಫಸ್ಟ್ ಬ್ರೆಡ್ ಮಾಡ್ದಲ್ಲ ಅದೇ ಥರ ಇನ್ನೊಂದು ಬ್ರೆಡ್ ಹಾಕ್ಕೊಂಡು ತುಪ್ಪ ಸವರಿ ನಂತರ ಮತ್ತೆ ಖಾರದ ಪುಡಿ ಉಪ್ಪು ಮಿಕ್ಸ್ ಮಾಡ್ಕೊಂಡಿದ್ದು ಅದನ್ನು ಹಾಕಿ. ಮತ್ತು ತಿರ್ಗಾ ಮಗ್ಚಾಕಿ ಮತ್ತು ತುಪ್ಪ ಹಾಕಿ ಸವರಿ. ಮತ್ತು ಖಾರ ಪುಡಿ ಉಪ್ಪು ಮಿಕ್ಸ್ ಮಾಡ್ಕೊಂಡಿದ್ದು ಅದನ್ನು ಉದುರಿಸಿದ ತಕ್ಷಣ ಮತ್ತೆ ತಿರ್ಗಾ ಮಗ್ಚಾಕಿ. ಏನು ನೀವು ಮೊದಲು ಮಾಡ್ತೀರಲ್ಲ ಅದೇ ಥರ ಇನ್ನೊಂದು ಬ್ರೆಡ್ನು ಅದೇ ಥರ ಮಾಡ್ಕೊಳ್ಳೋದು. ತುಂಬ ರೋಸ್ಟ್ ಮಾಡೋಕ್ಕೆ ಹೋಗಬೇಡಿ, ಹೇಳಿದ್ನಲ್ಲ ಸ್ವಲ್ಪ ಲೈಟಾಗಿ ಇರಲಿ. ಈಗ ಇದು ರೋಸ್ಟ್ ಆಗಿದೆ, ಇದನ್ನು ಒಂದು ಪ್ಲೇಟಿಗೆ ತಗೊಳ್ಳಿ. ನಾವು ಮೊದಲೇ ಒಂದು ಪ್ಲೇಟಲ್ಲಿ ಸೌತೆಕಾಯಿ, ಟೊಮೊಟೊ, ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಅದನ್ನು ರೋಸ್ಟ್ ಮಾಡಿರೋ ಬ್ರೆಡ್ ಮೇಲೆ ಒಂದೊಂದಾಗಿ ಇಡ್ತಾ ಬನ್ನಿ. ಇವೆಲ್ಲ ಪೀಸ್ ಇಟ್ಟಾದ್ಮೇಲೆ ಅದ್ರ ಮೇಲೆ ಟೊಮೊಟೊ ಸಾಸ್ ಹಾಕಿ. ಟೊಮೊಟೊ ಸಾಸ್ ಹಾಕಿದ ನಂತರ ಇನ್ನೊಂದು ಪೀಸ್ ಬ್ರೆಡ್ನ ರೋಸ್ಟ್ ಮಾಡ್ಕೊಂಡಿದ್ರಲ್ಲ ಅದನ್ನು ಅದ್ರ ಮೇಲೆ ಇಟ್ಟು ಒಂದು ಚಾಕು ತಗೊಂಡು ಮಿಡ್ಲಲ್ಲಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಈವ್ನಿಂಗು ಫ್ಯಾಮಿಲಿ ಜೊತೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಚೆನ್ನಾಗಿ ಬಾರಿಸಿ.